ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋ ಸ್ವಲ್ಪ ಲೇಟ್ ಆಯಿತು, ಯಾಕೆಂದರೆ ನಮ್ಮ ಫ್ರೆಂಡು ಡ್ರೋನ್ ಶಾಟ್ಸ್ನ ಕೊಡೋದು ಲೇಟ್ ಮಾಡಿದ್ರು. ಈಗ ಡ್ರೋನ್ ಶಾಟ್ಸ್ಕೊಂತಾನೆ ರೆಡಿ ಆದ್ವಿ. ಇದಾದ್ಮೇಲೆ ಡ್ರೋನ್ ಶಾಟ್ ಬರುತ್ತೆ ನೋಡಿ. ಡ್ರೋನ್ ಶಾಟ್ಸ್ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಒಂದು ಸಣ್ಣ ಗೇಮ್ ಆಡಿಸಿದ್ರು. ಇಟ್ಸ್ ಅ ಕೈಂಡ್ ಆಫ್ ಕಾರ್ಡಿಯೋ, ಒಂದು ರನ್ನಿಂಗ್ ಗೇಮ್ ಆಡಿಸಿದ್ರು. ಅದರಲ್ಲಿ ಇರೋ ಎಲ್ಲ ರೈಡರ್ಸ್ ಕೂಡ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದ್ರು. ಅದರದ್ದು ಒಂದು ಸಣ್ಣ ಝಲಕ್ ಇಲ್ಲಿದೆ ನೋಡಿ. ಈ ಕಾಂಪಿಟೇಷನಲ್ಲಿ ಗೆದ್ದವ್ರಿಗೆ ನೆಕ್ಸ್ಟ್ ರೈಡ್ ಫ್ರೀ ಇರುತ್ತೆ. ಈ ಗೇಮೆಲ್ಲ ಮುಗೀತು. ಗೇಮಲ್ಲಿ ಗೆದ್ದಾದ್ಮೇಲೆ ಅಲ್ಲಿಂದ ಮುಂದೆ ಸಿದ್ದೇಶ್ವರ ದೇವಸ್ಥಾನಕ್ಕೆ ಹೋದ್ವಿ. ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬನ್ನಿ, ಅದು ಮುಂದೆ ನೋಡೋಣ. ನಾವು ಆಗಲೇ ಹೋಗಿದ್ದು ಇದೇ ಶ್ರೀ ಸಿದ್ದೇಶ್ವರ ಬೆಟ್ಟ. ಆವಾಗಲೇ ಅಲ್ಲಿ ಪಾರ್ಕ್ ಮಾಡಿ ಸನ್ರೈಸ್ ಎಲ್ಲ ಈಗಿಲ್ಲಿ ಬಂದಿದ್ದೀವಿ. ಸುತ್ತ ಒಂದು ಕಲ್ಯಾಣಿ ಥರ ಮಾಡಿ ಮಧ್ಯದಲ್ಲಿ ಶಿವಲಿಂಗ ಇದೆ, ಮುಂದೆ ನಂದಿ ಇದೆ. ಹಂಗೆ ಒಂದು ಯೂಟರ್ನ್ ಹಾಕ್ಕೊಂಡ್ರೆ ಶ್ರೀ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಇನ್ನೂ ಓಪನ್ ಆಗಿಲ್ಲ ಇವತ್ತು. ಎಲ್ಲ ಹಂಗೆ ಗೋಪುರ ದರ್ಶನ ಆದಂಗೆ ಆಗುತ್ತೆ. ಇದರ ಮೇಲೂ ಬೆಟ್ಟ ಇದೆ, ಹತ್ಬೋದು. ಅಲ್ಲಿ ಬೆಟ್ಟ ಇದೆ ಅಂದಮೇಲೆ ಹತ್ತಿದಾರ ಸುಮ್ಮನೆ ಹಂಗೆ ಬರೋಕ್ಕಾಗುತ್ತಾ? ಬನ್ನಿ, ಒಂದು ಸಣ್ಣ ಟ್ರೆಕ್ಕಿಂಗು ಮಾಡ್ಕೊಂಡ್ಬಿಡೋಣ. ಹಿಂಗೆ ಬ್ರೋ ಹತ್ತಿದ್ದೀರಾ ಮುಂಚೆ? ರೂಟ್ ಗೊತ್ತಾ? ಇದೇ ಥರ ಡಿ ಹಿಲ್ಸು ನಾನು ಸಿಂಗಲ್ ಹೋಗಿದ್ದೆ ಹೋದ ವರ್ಷ. ಮೇಲೆ ಬೆಟ್ಟ ಹತ್ತಬೇಕು ಅಂತಲೇ ಬೇಗ ಹೋಗಿದ್ದೆ. ಅಲ್ಲೋಗಿ ಅರ್ಧ ಹತ್ತಿ ಇಳಿದು ವಾಪಸ್ಸು ಕೆಳಗಡೆ 500 ಇದ್ದರು. ಅವ್ರನ್ನ ಕೇಳಿದೆ, ಇಲ್ಲ ಹಂಗೆ ಹೋಗಿ ಅಂದರು. ಮತ್ತೆ 2 ಸಲ ಹತ್ತಿ ಇಳಿದಿದ್ದೀನಿ ಬೆಟ್ಟನ. ಅಸುರ ಪಿಕ್ಚರಲ್ಲಿ ಶಿವರಾಜ್ ಕುಮಾರ್ ಹೀರೋಯಿನ್ನ ಕೂಡ ಹಾಕ್ತಾರಲ್ಲ,
ಆ ಮಂಟಪದ ಹತ್ರಕ್ಕೆ ಹೋಗಿದ್ದೆ. ನೋಡಿ, ಆ ಮಂಟಪದ ಹತ್ರ ಹೋಗಿರೋದು ನನ್ನ ವೀಡಿಯೋನ ಹಾಕಿದ್ದೀನಿ. ಬೈಕ್ ರೈಡಿಗೆ ಅಂತ ಬಂದು ಒಂದು ಸ್ಮಾಲ್ ಟ್ರಕ್ ಮಾಡ್ತಾಯಿದ್ದೀವಿ. ಎಲ್ಲ ಒಬ್ಬೊಬ್ರು ಎತ್ತವ್ರೆ. ಬನ್ನಿ ಬನ್ನಿ, ಬರ್ಬೇಕು. ಆ ಕಡ್ಡಿ ಹಿಡ್ಕೊಬಿಡಿ, ಕಡ್ಡಿ ಏನು ಸಪೋರ್ಟ್ ಇಲ್ಲ. ಕಮಾನ್ ಬಾಯ್ಸ್. ಯಾರು ಕ್ಯಾಮ್ರಾನೇ ನೋಡ್ತಿಲ್ಲ, ಎಲ್ಲ ಹತ್ತದ್ರಲ್ಲಿ ಬ್ಯುಸಿ ಆಗ್ಬಿಟ್ಟವ್ರೆ. ಏನೋ ಅವ್ರು ನೋಡಿ ದೊಡ್ಡ ಕಡ್ಡಿನ ಹಿಡ್ಕೊಂಡ್ರೆ. ಸೇಫ್ಟಿ ಬಾಸ್. ಗೇಟ್ ಕ್ಲೋಸ್ ಆಯಿತು. ಎಲ್ಲರೂ ಒಂದು ದಾರಿಲಿ ಹೋದರೆ ಎಡ್ವರ್ಡ್ಗೆ ಒಂದು ದಾರಿ ಅಂತೆ, ಹಂಗಾಯ್ತು ನಮ್ಮ ಪರಿಸ್ಥಿತಿ. ಇಲ್ಲ ಹಂಗೇನಾಗಲ್ಲ. We are finally here. Hi. Chetal Patal. ಇಲ್ಲಿಂದ ಬರಕೈತೆ. ನಮ್ಮ ಮೊದಲೇ ವಾಪಸ್ ಬೆಟ್ಟ ಇಳಿತಾ ಇದ್ದೀವಿ ಈಗ. ಬೆಟ್ಟ ಹತ್ತುವಾಗ ಎಲ್ಲ ನಿಧಾನಕ್ಕಿದ್ರು, ಇಳಿಯುವಾಗ ಎಲ್ಲ ಹೋಗ್ಬಿಟ್ಟವ್ರು ಬ್ರೋ. ಅಲ್ಲೇ ಈ ಬಂದಿದ್ದ ರೈಡು ಜಾಗನ ತುಂಬ ಸಗದಾಗಿತ್ತು. ಜಾಗ ತುಂಬ ಚೆನ್ನಾಗಿದೆ. ಇದು ಹಿಂಗೆ ಮೇಂಟೈನ್ ಮಾಡಿ, ಯಾರು ಇಲ್ಲಿ ವೇಸ್ಟ್ಗಳನ್ನ ಹಾಕ್ಬೇಡಿ. ನಾವು ಅದಕ್ಕೋಸ್ಕರನೇ ಒಂದು ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ ತಂದಿದ್ವಿ. ಸೊ ಇಲ್ಲಿ ನಾವು ಕಾಫಿ ಎಲ್ಲ ಮಾಡ್ಕೊಂಡು ಕುಡಿದ್ವಿ, ಬಟ್ ಯಾವುದೇ ವೇಸ್ಟ್ನು ಇಲ್ಲೆಲ್ಲೂ ಡಂಪ್ ಮಾಡಿಲ್ಲ. ನಾವು ಅದನ್ನೆಲ್ಲ ಪ್ಯಾಕ್ ಮಾಡಿ ಎತ್ಕೊಂಡಿದ್ದೀವಿ. ಸೊ ನಮ್ಮ ಫ್ಯೂಚರ್ ಜನ್ರೇಷನ್ಗೆ ಇದೇ ಥರ ನಾವು ಜಾಗಗಳನ್ನ ಅವ್ರಿಗೂ ಬಿಟ್ಕೊಡ್ಬೇಕು. ಅವರು ಈ ಜಾಗಗಳನ್ನೆಲ್ಲ ನೋಡಬೇಕು ಅಂತಂದರೆ ವಿ ಹ್ಯಾವ್ ಟು ಕೀಪ್ ದಿಸ್ ಪ್ಲೇಸ್ ಕ್ಲೀನ್. ಎಲ್ಲ ಜಾಗಗಳನ್ನೂ ಶುದ್ಧವಾಗಿಟ್ಟು ಜಾಗಗಳನ್ನ ನೀಟಾಗಿ ನಾವು ಇಟ್ಕೊಂಡ್ರೆ ನಮ್ಮ ಫ್ಯೂಚರ್ ಜನ್ರೇಷನ್ಗೂ ಒಳ್ಳೊಳ್ಳೆ ಜಾಗಗಳಿರುತ್ತೆ ನೋಡೋಕ್ಕೆ. ಲೈಕ್ ನಾವು ಮಾತ್ರ ನೋಡಿರೋ ಜಾಗಗಳು ಮುಂದೆ ಅವ್ರಿಗೆ ನೋಡೋಕ್ಕೆ ಸಿಗದೇ ಇರ್ಬೋದು. ಈಗ ಆಲ್ರೆಡಿ ತುಂಬ ಜಾಗಗಳು ರೆಸ್ಟ್ರಿಕ್ಷನ್ಸ್ ಹಾಕ್ಬಿಟ್ಟಿದ್ದಾರೆ, ನಮಗೆ ನೋಡೋಕ್ಕೆ ಸಿಗ್ತಾ ಇಲ್ಲ. ಅದೇ ಥರ ಈ ಜಾಗಗಳು ರೆಸ್ಟ್ರಿಕ್ಷನ್ಸ್ ಬೀಳೋಕ್ಕೆ ಮುಂಚೆ ನಾವು ಎಚ್ಚೆತ್ಕೋಬೇಕು. Have a safe ride.
ಎಲ್ಲ ಕ್ಷೇಮವಾಗಿ ನಿಧಾನಕ್ಕೆ ಹೋಗಿ ನಿಧಾನಕ್ಕೆ ಬನ್ನಿ. ಹಾಗೆ ಯಾವ ಜಾಗಗಳಿಗೆ ಹೋಗ್ತಿರೋ ಆ ಜಾಗನ ನೀಟಾಗಿ ಮೇಂಟೈನ್ ಮಾಡಿ ಇಟ್ಕೊಳ್ಳಿ. ಯಾವುದನ್ನು ಪೊಲ್ಯೂಟ್ ಮಾಡಬೇಡಿ, ಜಾಗಗಳನ್ನ ಹಾಳು ಮಾಡಬೇಡಿ. ಅಷ್ಟೇ ಕೇಳ್ಕೊಳ್ಳೋದು. ಬೆಳಗ್ಗೆ ಬರ್ತಾ ರೋಡ್ ಫುಲ್ಲು ಕತ್ಲಿತ್ತು, ಚಳಿ ಇತ್ತು. ಈಗ ಚೆನ್ನಾಗಿ ಕಾಣಿಸ್ತಾ ಇದೆ. ಯು ಕ್ಯಾನ್ ಫೀಲ್ ದಿ ಕರ್ವ್ಸ್. ಯಾರ್ಯಾರಿಗೆ ಯಾವ್ಯಾವ್ದೋ ಕರುಗಳು ಇಷ್ಟ ಆಗ್ತದೆ, ನಮ್ಗೆ ಇಷ್ಟ ಆಗೋದು ಈ ಕರುಗಳು. Oh, which vehicle will fly here? ಇನ್ನೊಂಚೂರು ಫಾಸ್ಟಾಗಿ ಬಂದಿದ್ರೆ WRC ಕಾರ್ ಸಾರಿಸ್ತಾರಲ್ಲ, ಹಂಗೆ ಹಾರಿರೋದು. ಅಗೋ 100 ಇದ್ದಿದ್ರೆ ಹಂಗೆ ಹಾರಿಸ್ದಾಗ ಕಂಟ್ರೋಲ್ ಮಾಡೋಕ್ಕೂ ಹಂಗೆ ಗೊತ್ತಿರಬೇಕು, ಇಲ್ಲ ಅಂದರೆ ಕಷ್ಟ ಆಗ್ಬಿಡುತ್ತೆ. Say bro, how the cows are? Peace. ಬ್ರೇಕ್ಫಾಸ್ಟ್ಗೆ ಒಂದು ಕಡೆ ಹಾಕಬೇಕು, ಎಲ್ಲಿ ನಿಲ್ಲಿಸ್ತಾರೆ ಗೊತ್ತಿಲ್ಲ. ಲೆಟ್ಸ್ ಟೇಕ್. ಕಾರ್ನರ್ಸ್ ಚೆನ್ನಾಗಿದೆ ಬ್ರೋ. ಗಾಡಿ ಇಲ್ಲ, ಟ್ರಾಫಿಕ್ ಇಲ್ಲ ಅಂತಂದರೆ ಸೂಪರ್ ಸ್ಪೋರ್ಟ್ಸರ್ಗಂತೂ ಸ್ವರ್ಗ ಅನ್ಸುತ್ತೆ ರೋಡ್. ನಮ್ಮ ಗ್ಯಾಂಗ್ ಹೋಗ್ತಾ ಇದೆ, ಬನ್ನಿ ಕ್ಯಾಚ್ ಮಾಡೋಣ. ಲೆಟ್ಸ್ ಕ್ಯಾಚ್ ದೆಮ್. ಕುದುರೆ, come on boys, we'll see you.
220 ಟ್ರಾವೆಲರ್ ಕನ್ನಡ 220 ಟ್ರಾವೆಲರ್ ಕನ್ನಡ ಚಿತ್ತಾಲ್ ಪತಾಲ್ ರೈಡ್ ಹೋಗ್ಬಿಟ್ರೆ ಏನು ಮಾಡೋಣ ಹೇಳಿ. ಎಲ್ಲ ಇಂಜಿನಿಯರ್ನೇ ಬೆಳೆದಾರೆ, ಹುಳ 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 ತಪ್ಪಾಗ್ತಾರೆ. ಏನು ಹುಳ ಹೇಳಿ? ರೇಷ್ಮೆ ಹುಳ. ನಾಟಿ ದನಗಳು ಊರಲ್ಲಿ ತೆಂಗಿನ ತೋಟನೂ ಜಾಸ್ತಿ ಇದೆ. ಒಳ್ಳೆ ತೆಂಗಿನ ಮರಗಳು ಹಾಕೋ. ಇವತ್ತಿಗಿಷ್ಟೇ ಫ್ರೆಂಡ್ಸ್. ನೆಕ್ಸ್ಟು ಬ್ರೇಕ್ಫಾಸ್ಟ್ ಒಂದು ಸ್ಟಾಪ್ ಹಾಕಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಎಲ್ಲ ಮನೆಗಳಿಗೆ ಹೊರಡ್ತೀವಿ. ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಇದ್ರದ್ದು ಫಸ್ಟ್ ವಿಡಿಯೋಗೆ ಐ ಬಟನ್ ಮೇಲೆ ಕ್ಲಿಕ್ ಮಾಡಿ ಆ ವಿಡಿಯೋನು ನೋಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ನಮ್ಮ ಕನ್ನಡಿಗರ ಸಪೋರ್ಟ್ ನಮ್ಗೆ ತುಂಬ ಮುಖ್ಯ. ನೀವು ಸಪೋರ್ಟ್ ಮಾಡಿದ್ರೇ ನಾವು ಕನ್ನಡದವ್ರು ಬೆಳೆಯೋಕ್ಕಾಗೋದು. ಧನ್ಯವಾದಗಳು. ಮತ್ತೆ ಸಿಗೋಣ ಮತ್ತೊಂದು ವ್ಲಾಗ್ನಲ್ಲಿ. ಥ್ಯಾಂಕ್ ಯು. ಬಾಯ್.